SSC GD ಕ್ವಶನ್ ಪೇಪರ್ದಾಗ ಕ್ವಶನ್ಸ್ ತಗೊಂಬಂದ್ರಿ ಮ್ಯಾಥಮೆಟಿಕ್ಸ್ ಬೆಂಕಿ ಕ್ವಶನ್ಸ್ ಬೆಂಕಿ ಟ್ರಿಕ್ ನೋಡ್ರಿ. ಫಸ್ಟ್ ಕ್ವಶನ್ ರೀ, ಇಂಧನ ಬೆಲೆಯು ಸತತ 3 ತಿಂಗಳಲ್ಲಿ 40%, 10% ಮತ್ತು 50% ರಷ್ಟು ಇಳಿಕೆಯಾಗುತ್ತದೆ. ಆದರೆ 4ನೇ ತಿಂಗಳಲ್ಲಿ 50% ಏರಿಕೆಯಾಗುತ್ತದೆ. ಇಂಧನದ ಮೂಲ ಬೆಲೆಗೆ ಹೋಲಿಸಿದರೆ 4ನೇ ತಿಂಗಳಲ್ಲಿ ಅದರ ಬೆಲೆಯಲ್ಲಿ ಆದ ಶೇಕಡಾವಾರು ಏರಿಕೆ ಅಥವಾ ಇಳಿಕೆ ಎಷ್ಟು? ಏನ್ ಗೊತ್ತೇನ್ರಿ ಕ್ವಶನ್? ಫಸ್ಟ್ 3 ತಿಂಗಳು ಇಳಿಸ್ತಾರ್ರಿ. ಫಸ್ಟ್ 3 ತಿಂಗಳೊಳಗ ಮೊದಲನೇ ತಿಂಗಳ 40 ಇಳಿಸ್ತಾರ್ರಿ, 2ನೇ ತಿಂಗಳ 10% ಇಳಿಸ್ತಾರ್ರಿ, 3ನೇ ತಿಂಗಳ 50% ಇಳಿಸ್ತಾರೋ, 4ನೇ ತಿಂಗಳ ಒಮ್ಮೆ ಏನ್ ಮಾಡ್ಬಿಡ್ತಾರ್ರಿ 50% ಅನ್ನ ಏರಿಸಿ ಬಿಡ್ತಾರ್ರಿ. ನೋಡ್ರಿ ಎಷ್ಟು ಈಜಿ ಬಿಡಿಸಬಹುದು. ಮೊದಲ ಇಂಧನದ ಮೂಲ ಬೆಲೆ ರೀ, ಮೊದಲೇ ಎಷ್ಟು ಪರ್ಸೆಂಟ್ ಇರತ್ರಿ? 100% ಇರ್ತೈತಿ. ಯಾವಾಗ್ಲೂ ಮೊದಲ ಇಂಧನ ಬೆಲೆ ಎಷ್ಟು ಇರತ್ರಿ? 100% ಇರ್ತೈತಿ. ಇದ್ರಾಗ 40% ಇಳಿಸ್ತಾರ್ರಿ ಫಸ್ಟ್ ಮಂತ್ ರೀ. ಫಸ್ಟ್ ಮಂತ್ 40% ಇಳಿಸ್ತಾರ್ರಿ. 40% ಇಳಿಸ್ರಿ, ಎಷ್ಟು ಉಳಿತ್ರಿ ಇಲ್ಲಿ? ಫೈನಲ್ ಆಗಿ 60 ಉಳಿತ್ರಿ. ನೋಡ್ರಿ ಮತ್ ನೆಕ್ಸ್ಟ್ ಸೆಕೆಂಡ್ ಮಂತ್ 10% ಇಳಿಸ್ತಾರೆ. ಸೆಕೆಂಡ್ ಮಂತ್ 10% ಇಳಿಸ್ತಾರ್ರಿ. ಈಗ ನೋಡ್ರಿ ಇದ್ರಾಗ 10% ಇಳಿಸ್ತಾರ ಅಂದ್ಮೇಲೆ ಇದ್ರಾಗ 10 ಕಳಿಬಾರ್ದ್ರಿ. ಇದ್ರಾಗ 10 ಕಳಿಬಾರ್ದು. ಏನ್ ಮಾಡ್ಬೇಕ್ರಿ? 60ರದ 10% ಅನ್ನ ತೆಗಿಬೇಕ್ರಿ ನಾವು. 60ರದ 10%, 60ರದ 10% ಹೆಂಗ್ ತೆಗಿಬೇಕು ನೋಡ್ರಿ. 60 ಐತ್ರಿ, ಇಲ್ಲಿ 0 ಐತ್ರಿ. ಈ 0ವನ್ನ ತೆಗದ್ರ 10% ಆಗ್ಬಿಡುತ್ರಿ. 60ರ 10% ಆಗ್ರಿ, ಈ 0ವನ್ನ ತೆಗಿಬೇಕ್ರಿ. 0ವನ್ನ ತೆಗೆದ್ರೆ ಎಷ್ಟು ಉಳಿತ್ರಿ? 6 ಉಳಿತು. ಹಂಗಾರೆ 60ರದ 10% ಎಷ್ಟಾಕೈತ್ರಿ? 6 ಆಕೈತಿ. ಏನಾಕೈತ್ರಿ? ಇಳಿಕೆ ಆಗೈತ್ರಿ. ಮತ್ತೆ 2ನೇ ತಿಂಗಳು ನೋಡ್ರಿ ಇಳಿಕೆ ಆಗುತ್ತದೆ. 60ರ 10% 6ಅನ್ನ ತೆಗೆದ್ರೆ ಎಷ್ಟು ಉಳಿತ್ರಿ? 54 ಉಳಿತು. 54 ಉಳಿತು. ನೆಕ್ಸ್ಟ್ 3ನೇ ಮಂತ್ ನೋಡ್ರಿ 50% ಅಷ್ಟು ಇಳಿಕೆ ಆಗುತ್ತದೆ. ಮತ್ತೆ 50% ರೀ, 50% ಅಷ್ಟು ಇಳಿಕೆ ಆಗುತ್ತದೆ. ನೋಡ್ರಿ 54ರ 50% ಅನ್ನು ತಪ್ಪದ್ ಕುಂದ್ರೆ ಬರ್ರಿ ಸಪರೇಟ್. ಏನ್ ಮಾಡಿದ್ರಿ? 50% ಅಂದ್ರೆ ಏನ್ರಿ? ಅರ್ಧ. 50% ಅಂದ್ರೆ ಅರ್ಧ. 54 ಅರ್ಧ ಎಷ್ಟ್ರಿ? 50% ಅಂದ್ರೆ ಅರ್ಧ ಅಂದ್ರೆ 54 ಅರ್ಧ ರೀ 27. ಫೈನಲ್ ಆಗಿ ಏನಂದ್ರೆ 3 ತಿಂಗಳದಾಗ ಬಂದ್ 27 ಕೂತ್ರಿ ಅದು. ಓಕೆ, ನೆಕ್ಸ್ಟ್ ನೋಡ್ರಿ ಈ 27 ನೆಕ್ಸ್ಟ್ ಏನಾಗತ್ರಿ? 4ನೇ ತಿಂಗಳಲ್ಲಿ 50% ಏರಿಕೆ ಆಗುತ್ತದೆ. 4ನೇ ತಿಂಗಳಲ್ಲಿ ಎಷ್ಟು ಏರಿಕೆ ಆಕತ್ರಿ? 50% ಏರಿಕೆ ಆಕೈತ್ರಿ. ಹಂಗಾದ್ರ 27 50% ತೆಗಿಬೇಕ್ರಿ ನಾವು. 27ರ 50% ತೆಗಿಬೇಕ್ರಿ. ನೋಡ್ರಿ 27ರ 50%, 27ರ 50% ಏನ್ರಿ? 27ರ ಅರ್ಧ. 27ರ 50% ಅಂದ್ರೆ 27ರ ಅರ್ಧ. 27ರ ಅರ್ಧ ಎಷ್ಟ್ರಿ? 13.5. 13.5 ರೀ. 27ರೊಳಗ ಇಲ್ಲಿ ಏರಿಕೆ ಆಗೈತ್ರಿ. ಮತ್ತೆ ಅದು 4ನೇ ತಿಂಗಳದಾಗ 27ರ 13.5 ಕೂಡಿಸ್ರಿ ಎಷ್ಟಾತ್ರಿ? 40.5. ಹೌದ್ರಿ, 13.5 ಕೂಡಿಸ್ರಿ ಎಷ್ಟಾತ್ರಿ? 40.5. ಫೈನಲ್ ಆಗಿ ಏನ್ ಕೇಳ್ಯಾರಿ ಅವರು? ಇಂಧನದ ಮೂಲ ಬೆಲೆಗೆ ಹೋಲಿಸಿದರೆ 4ನೇ ತಿಂಗಳಲ್ಲಿ ಆದ ಬೆಲೆಯಲ್ಲಿ ಶೇಕಡಾವಾರು ಏರಿಕೆ ಅಥವಾ ಇಳಿಕೆ ಎಷ್ಟು? ನೋಡ್ರಿ ಮೂಲ ಬೆಲೆ ಎಷ್ಟಿತ್ರಿ ನಮಗ? 100 ಐತ್ರಿ. ನೋಡ್ರಿ ಹೇಗೆ ಮೂಲ ಬೆಲೆ 100 ಇತ್ತು, ಈಗ ಉಳಿದ ಎಷ್ಟ್ರಿ ಬಂದ? 40.5 ಉಳಿದ್ರಿ. ಏನ್ ಹೇಳಂಗಂದ್ರೆ 100 ಬಿದ್ದು 40.5 ಉಳಿದತ್ತೆ ಅಂದ್ರ ಇಳಿಕೆ ಆಗೈತ್ರಿ. ಎಷ್ಟ್ ಇಳಿಕೆ ಆಯ್ತ್ರಿ? 40.5 ಉಳಿದತ್ರ ಎಷ್ಟ್ ಇಳಿಕೆ ಆಯ್ತ್ರಿ? ನೋಡ್ರಿ ಫೈನಲ್ ಆಗಿ 100 ಒಳಗ 40.5 ಮೈನಸ್ ಮಾಡ್ರೆ ಎಷ್ಟು ಉಳಿದ ಗೊತ್ತಾಕೈತ್ರಿ. ಎಷ್ಟು ಇಳಿಕೆ ಆಗೈತೆ ಅಂತ ಗೊತ್ತಾಕೈತಿ. ಎಷ್ಟಾಕತ್ ನೋಡ್ರಿ 59.5. 59.5 ಒಟ್ಟು ಇಳಿಕೆ ಆಗೈತ್ರಿ. ನೋಡ್ರಿ ಅವ್ರು ಹೆಂಗೆ ಹೇಳ್ತಾರೋ ಏರಿಕೆ ಅಥವಾ ಇಳಿಕೆ ಏನಾಗೈತ್ರಿ? 59.5 ಇಳಿಕೆ ಆಗೈತ್ರಿ. ನೋಡ್ರಿ 2ನೇ ಕ್ವಶನ್ ಲಸ ತೆಗಿಬೇಕ್ರಿ. 56, 30, 108, 120ರ ಲಸವನ್ನ ತೆಗಿಬೇಕು. ನೀವೆಲ್ಲ ಏನ್ ಮಾಡ್ತೀರಿ? ಲಸ ತೆಗಿ ಅಂದ್ಕೊಂಡು ಎಲ್ಲ ಒಂದ್ ಕಡೆ ಬರ್ಕೊಂಡು ಲಸ ತಕೊಂಡ್ ಕೂತಿರ್ತೀರಿ. ಹೈಸ್ಕೂಲ್ ತೆಗಿತಿರಲ್ಲ, ಹೈಸ್ಕೂಲ್ 10th ಹಂಗ್ ತಕೊಂಡ್ ಕೂತ್ರೆ SSC GD ಎಕ್ಸಾಮ್ ಪಾಸ್ ಆಗೋದು ಸುಳ್ಳ. ಲಸ ಕೊಟ್ರಂದ್ರ 5 ಸೆಕೆಂಡ್ ತೆಗಿಬೇಕು ಅನ್ಸರ್. ಹೆಂಗ್ ತೆಗಿಬೇಕು ನೋಡ್ರಿ ಲಸ? ಇಲ್ಲಿ ನೋಡ್ರಿ, ಇಲ್ಲಿ 30 ಐತ್ರಿ, ಇಲ್ಲಿ 120 ಐತ್ರಿ. ಇಲ್ಲಿ 35, 120 ಐತ್ರಿ. ನೋಡ್ರಿ
ಇಲ್ಲಿ ದಂಡಿಗೆ 0 ಐತ್ರಿ. ಈ ದಂಡಿಗೆ 0 ಇರ್ತಕ್ಕಂತ ಆಪ್ಷನ್ಗಳು ಹುಡುಕಾಡಿದ್ರಿ ಮೊದಲು ಫಸ್ಟ್ ಪೈಲ ಯಾವ್ದಾವ್ರಿ ಆಪ್ಷನ್. ಇಲ್ಲಿ 1ನೇ ಆಪ್ಷನ್ ಒಂದ್ರಿ, ಆಪ್ಷನ್ 3 ಒಂದ್ ಐತ್ರಿ ಬರೋಬರ. ಹಂಗಾದ್ರ ಆಪ್ಷನ್ 2 ಅನ್ನ ತೆಗೀರಿ, ಆಪ್ಷನ್ 4 ಅನ್ನ ತೆಗೀರಿ. ಏನ್ ಉಳಿತೈತ್ರಿ? 2 ಉಳಿದು 0 ಇದ್ದು. ನೆಕ್ಸ್ಟ್ ಏನ್ ಮಾಡ್ಬೇಕು ನೋಡ್ರಿ, ಈ 30ಅನ್ನ ಎರಡು ಭಾಗ ಮಾಡ್ಬೇಕು, ಡಿವೈಡ್ ಮಾಡ್ಬೇಕ್ರಿ. ಯಾವ ತರ? 6 × 5 = 30 ಬರಬರ್ರಿ. 30ಅನ್ನ ಹೊಡಿಬೇಕು. 6 5 30, 6 × 5 ಈ ತರ ಹೊಡ್ಕೋಬೇಕ್ರಿ. ಹೊಡ್ಕೊಂಡ್ ಏನ್ ಮಾಡೋದು, ಇವೆರಡು ರೀ 6ರ ಮಧ್ಯ ಬರಬೇಕು, 5ರ ಮಧ್ಯ ಬರಬೇಕು ಅಂದಾಗ ಅದ ಆನ್ಸರ್ ಕರೆಕ್ಟ್ ಆಕೈತ್ರಿ. ಈ ನಾರ್ಮಲ್ ಆಗಿ ಲಾಸ್ಟ್ ಡಿಜಿಟ್ 0 ಅದಾವ್ರಿ. ಲಾಸ್ಟ್ ಡಿಜಿಟ್ 0 ಇದ್ರ ಅವು 5ರಲ್ಲಿ ಭಾಗ ಹೋಗತ್ತಾವ. ಓಕೆ, ಲಾಸ್ಟ್ ಡಿಜಿಟ್ ಏನಾದ್ರು 0 ಅಥವಾ ಏನಾದ್ರು ಲಾಸ್ಟ್ ಡಿಜಿಟ್ 5 ಇದ್ರ 5ರಲ್ಲೇ ಡಿವೈಡ್ ಆಗ್ತಾವ. ಹಂಗಾರ ಇಲ್ಲಿ ಐತಿ ನೋಡ್ರಿ, ಲಾಸ್ಟ್ ಡಿಜಿಟ್ 0 ಐತಿ, ಇಲ್ಲಿ 0 ಐತಿ. ಓಕೆ, 5ರಲ್ಲೇ ಎಸ್ ಆತ್ರಿ. ಇನ್ನು 6ರಲ್ಲೇ ಹುಡುಕ್ಯಾಡ್ರಿ. 6ರಲ್ಲೇ ನೋಡ್ರಿ, 6ರಲ್ಲೇ ಕಡ್ತು ಹೋಗ್ಬೇಕಾದ್ರ ಒಂದ್ ರೂಲ್ಸ್ ಐತ್ರಿ. 6ರಲ್ಲೇ ಕಡ್ತು ಹೋಗ್ಬೇಕಾದ್ರ ಒಂದ್ ರೂಲ್ಸ್ ಐತಿ. ಏನಪ್ಪಾ ಅಂತಂದ್ರ 6ರಲ್ಲೇ ಯಾವ್ದೋ ಒಂದು ಅಮೌಂಟ್ ಕಡ್ತು ಹೋಗ್ಬೇಕಂದ್ರ ಅದು 2ರಲ್ಲೇನು ಹೋಗ್ಬೇಕ್ರಿ, 3ರಲ್ಲೇನು ಹೋಗ್ಬೇಕ್ರಿ. 2ರಲ್ಲೇನು ಹೋಗ್ಬೇಕ್ರಿ, 3ರಲ್ಲೇನು ಹೋಗ್ಬೇಕು ನೋಡ್ರಿ. ಇದು ಲಾಸ್ಟ್ ಡಿಜಿಟ್ 0 ಐತಿ, ಇನ್ನು 0 ಐತ್ರಿ. ಸೊ ಎರಡು ಇದು ಮತ್ತು ಇದು ಎರಡು ಏನಾಕವ್ರಿ, 2ರಲ್ಲೇ ಹೋಗ್ತಾವ್ರಿ. ಇದು 3ರಲ್ಲೇ ಹೋಗ್ತಾವ ನೋಡ್ಕೋಬೇಕು. 3ರಲ್ಲೇ ಹೋಗ್ತಾವ ನೋಡ್ಕೋಬೇಕಾದ್ರೆ ಏನ್ ಮಾಡ್ಕೋಬೇಕ್ರಿ, ಇವನ್ನೆಲ್ಲ ಕುಡ್ಸ್ಕೊಳ್ದ್ರಿ. ಇವನ್ನೆಲ್ಲ ಕುಡ್ಸ್ಕೊಳ್ಳೋದು, ಆ ಬಂದಂತ ಅಮೌಂಟ್ 3ರ ಮೇಲೆ 5 ಚೆಕ್ ಮಾಡ್ಕೊಳ್ಳೋದು, ಅದ ಆನ್ಸರ್. ಈಗ ನೋಡ್ರಿ, 6 6 ಕುಡಿಸ್ರ 12, 12 7 ಕುಡಿಸ್ರ 19 ರೀ. ಹೌದ್ರಿ, ಇವನ್ನೆಲ್ಲ ಕುಡಿಸ್ರ 19 ಬತ್ರಿ. ಈ 19 ಅನ್ನೋದು 3ರ ಮೇಲೆ ಐತೇನ್ರಿ? ಇಲ್ಲ. ಅಂದ್ರ ಅಲ್ರಿ, ಆಪ್ಷನ್ ಸಿ ರೈಟ್. ಒಂದ್ಸಲ ನೋಡ್ರಿ, ಆಪ್ಷನ್ ಸಿ ಯಾಕೆ ರೈಟ್ ಆಕೈತ ನೋಡ್ರಿ. 5 6 ಕುಡಿಸ್ರ ಎಷ್ಟ್ರಿ? 11. 11 7 ಕುಡಿಸ್ರ 18. ಇದು 3ರ ಮಜಾಗ ಐತ್ರಿ. ಆಪ್ಷನ್ ಸಿ ಇಸ್ ರೈಟ್. ನಾನ್ ನಿಮಗ ಎಕ್ಸ್ಪ್ಲೇಷನ್ ಮಾಡತ್ತನ, ನಾನು ಇಷ್ಟು ಲೇಟ್ ಅನಿಸ್ತೀರಿ ನಿಮಗದ. ಈ ಒಂದ್ ಟ್ರಿಕ್ ಅನ್ನ ಬಳಸ್ರ 5 ಸೆಕೆಂಡ್ ನಾವು ಆನ್ಸರ್ ಅನ್ನ ಬಿಡಿಸಬಹುದ್ರಿ. ನಾ ಇಷ್ಟು ನಿಮಗೆ ತಿಳಿಸಿ ಹೇಳೋ ಸಂಬಂಧ ಎಕ್ಸ್ಪ್ಲೇಷನ್ ಮಾಡತ್ತ ಲೇಟ್ ಆಗೈತೆ ಅಷ್ಟೇ. ಓಕೆ, ಅರ್ಥ ಆತಲ್ರಿ? ನೋಡ್ರಿ, 3ನೇ ಕ್ವಶನ್ ರೀ. ಒಂದು ವೇಳೆ x ನ 4% = 72 ಆಗಿದ್ದರೆ x ಯಾವುದಕ್ಕೆ ಸಮನಾಗಿರುತ್ತದೆ? ನೋಡ್ರಿ, ಕ್ವಶನ್ ನೋಡಿದ್ರೆ ಗೊಂದಲ ಅನ್ಸತ್ರಿ. ಏನಿಲ್ರಿ, ಸಿಂಪಲ್ ಆಗಿ ತಿಳ್ಕೊರಿ. ಈ ಎಕ್ಸ್ ಅಂತ ಕೊಟ್ಟಂದ್ರಲ್ಲ, ಇದನ್ನ 100% ಅನ್ಕೋಬೇಕ್ರಿ. ನಾವು 100% ಅನ್ಕೋಬೇಕು. ಎಕ್ಸ್ ಅನ್ನ 100% ಅನ್ಕೋಬೇಕು. 4% ಇದ್ದದ್ದು 4% ಅಂದ್ರೆ 72 ಆಕೈತ್ರಿ. 4% ಅಂದ್ರೆ 72 ಆಕೈತಿ. 100% ಅಂದ್ರೆ ಎಷ್ಟ? ಅದ 100% ಅಂದ್ರೆ ಯಾವ್ದ್ರಿ? ಎಕ್ಸ್ ಅನ್ನ 100% ಇರ್ತೈತಿ. ಈಗ ಬರ್ಕೊಂಡ್ರಿ ನಾವು 4% 72 ಆದ್ರ 100% ಎಷ್ಟ? ಯಾಕ್ರಿ, ಎಕ್ಸ್ ಅನ್ನ 100% ಇರುತ್ತೆ, ಅದಕ್ಕೆ 100% ಅಂದ್ರೆ ಎಷ್ಟ ಅಂತ ತಿಳ್ಕೊಂಡ್ಬಿಡುದು. ಇಷ್ಟ ಸಿಂಪಲ್. ಈಗ ನೋಡ್ರಿ, ಇದು ಕಡ್ತಕ್ಕವ್ರಿ, ಅಂದ್ರ ಕ್ಯಾನ್ಸಲ್ ಆಗ್ತಾವ. ಇದು ಕ್ಯಾನ್ಸಲ್ ಆಗ್ತಾವ್ರಿ. ಇದು ಒಳ್ಳೆ ಗುಣಾಕಾರ ಆಕೈತ್ರಿ. ಇದೊಂದು ತಿಳ್ಕೊಬೇಕ್ರಿ. ಇಲ್ಲಿ ನೋಡ್ರಿ, ಕ್ಯಾನ್ಸಲ್ ಮಾಡೋಣ್ರಿ. ಪರ್ಸೆಂಟೇಜ್ ಕ್ಯಾನ್ಸಲ್. ಓಕೆ, 4 1 4, 4 1 4, ಎಷ್ಟು ಉಳಿತ್ರಿ? 3 ಉಳಿತು. 32 ಆತು. 4 8 32 ಬರಬರ್ರಿ. 4 8 32. ಇವು ಎರಡು ಏನಾಗ್ತಾವ್ರಿ? ಗುಣಾಕಾರ ಆಗ್ತಾವ. ಗುಣಾಕಾರ ಮಾಡ್ಕೊತ ಕುಂಡ್ರಂಗಿಲ್ರಿ. ಹೆಂಗ್ರಿ? 100 × 18 ಬರೋದು ಕುಂಡ್ರಂಗಿಲ್ಲ. 18 1 18, 18 1 18. ಇಲ್ಲಿ 2 ಜೀರೋದವ್ರು ನಾಳೆ ಬರ್ಕೊಂಡ್ಬಿಟ್ರಿ ಜೀರೋಗಳು. ಹಂಗಾದ್ರೆ ಎಕ್ಸ್ ನ ಬೆಲೆ ಎಷ್ಟಾತ್ರಿ? ಎಕ್ಸ್ ನ ಬೆಲೆ 1800 ರೂಪಾಯಿ. ಇಷ್ಟ ರೀ, ಸಿಂಪಲ್. ನೋಡಿ, 4ನೇ ಕ್ವಶನ್. 26, 8, 11, 13 ಮತ್ತು 13ರಿಂದ ಭಾಗಿಸಲ್ಪಡುವ ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು? ಈ ಕ್ವಶನ್ ಅರ್ಥ ಏನ್ ಗೊತ್ತೇನ್ರಿ? ಈ ಎಲ್ಲಾದ್ರದ್ದು ಮಧ್ಯಾಹ್ನ ಬರ್ಬೇಕ್ರಿ. ಅದು ಯಾವ್ದು ಬರ್ತತಿ ಅಂತ ಕೇಳತ್ತಾರ. ಹಿಂಗ ಅನ್ಕೊಂಡೆ ಲಸ ತಕ್ಕೋತ ಕುಂದ್ರೆ ಕೆಲ್ಸ ಆಗಂಗಿಲ್ರಿ. 5 ಸೆಕೆಂಡ್ ಅಥವಾ 10 ಸೆಕೆಂಡ್ ಲೆಕ್ಕ ಬಿಡಿಸ್ಬೇಕ್ರಿ. ಯಾವ ರೀತಿ ಬಿಡಿಸೋದ್ ನೋಡ್ರಿ.
ನನಗೆ ಈ 11 ಡಿವಿಜಿಬಿಲಿಟಿ ರೂಲ್ ಗೊತ್ತೈತಿ. ನಂಗೆ 11 ಯಾವ ಸಂಖ್ಯೆ 11ರಿಂದ ನಾವು ಭಾಗಿಸಲು ಪಡಬಹುದು ಅನ್ನೋದು ನಂಗೆ ರೂಲ್ಸ್ ಗೊತ್ತೈತಿ. ಆ ರೂಲ್ಸ್ ನಿಮ್ಗೆ ಹೇಳ್ಕೊಡ್ತೀನಿ ನೋಡ್ರಿ. ಅದನ್ನ ನಾವು ಲೆಕ್ಕ ಬಿಡಿಸ್ಬೋದ್ರಿ. ಇದು ನೋಡ್ರಿ, ಯಾವುದೇ ಒಂದು ಸಂಖ್ಯೆ 11ರಿಂದ ಭಾಗ ಆಗಬೇಕಾದ್ರೆ ಒಂದ್ ರೂಲ್ ಐತ್ರಿ. ಏನ್ ಗೊತ್ತೇನ್ರಿ? ಮೊದಲನೇ ಸಂಖ್ಯೆ ಮತ್ತು ಮೂರನೇ ಸಂಖ್ಯೆಯನ್ನ ಕೂಡಿಸಬೇಕು, ಎರಡನೇ ಸಂಖ್ಯೆ ಮತ್ತು ನಾಲ್ಕನೇ ಸಂಖ್ಯೆಯನ್ನ ಕೂಡಿಸ್ಬೇಕ್ರಿ. ಇವು ಕೂಡಿಸ್ ಕೂಡ್ಲೆ ಎರಡು ಸಮ ಆಗ್ಬೇಕ್ರಿ. ಯಾವ ರೀತಿ ನೋಡ್ರಿ, 1 ಮತ್ತು 8 ಕೂಡಿಸ್ರಿ ಅಷ್ಟ್ರಿ 9, 0 ಮತ್ತು 2 ಕೂಡಿಸ್ರಿ ಅಷ್ಟ್ರಿ 2. ಎರಡು ಸಮ ಅದಾವ್ರಿ ಇವು? ಇಲ್ರಿ, ಆಪ್ಷನ್ ಅಲ್ರಿ ಇದು. ನೆಕ್ಸ್ಟ್ ನೋಡ್ರಿ, ಮೊದಲನೇ ಸಂಖ್ಯೆ ಮೂರನೇ ಸಂಖ್ಯೆ ಕೂಡಿಸ್ತೀವಿ ನೋಡ್ರಿ. 2 ಮತ್ತು 1 ಕೂಡಿಸ್ರಿ ಅಷ್ಟ್ರಿ 3. ಎರಡನೇ ಸಂಖ್ಯೆ ಮತ್ತು ನಾಲ್ಕನೇ ಸಂಖ್ಯೆ ಕೂಡಿಸ್ತೇನ್ರಿ 6 1 ಕೂಡಿಸ್ರ 7. ಎರಡು ಸಮ ಆಕಾವ್ರಿ 3 7 ಅಲ್ರಿ, ತಪ್ಪ. ನೆಕ್ಸ್ಟ್ ನೋಡ್ರಿ, ಮೊದಲನೇ ಸಂಖ್ಯೆ ಮತ್ತು ಮೂರನೇ ಸಂಖ್ಯೆನ ಕೂಡಿಸ್ತನು 1 ರೀ. ಯಾಕಂದ್ರೆ 1 0 ಕೂಡಿಸ್ರ 1. ಎರಡನೇ ಸಂಖ್ಯೆ ನಾಲ್ಕನೇ ಸಂಖ್ಯೆ ಕೂಡಿಸ್ತನು 2 1 ಕೂಡಿಸ್ರ 3. ಎರಡು ಸಮ ಆಕಾವ್ರಿ, ಆಗಂಗಿಲ್ಲ. ಇದು ಆಗಂಗಿಲ್ರಿ. ಆಪ್ಷನ್ 3 ಆಗಂಗಿಲ್ಲ. ಆಪ್ಷನ್ 4 ಆಕೈತ್ರಿ. ಆಪ್ಷನ್ 4 ಆಕೈತಿ. ನೋಡ್ರಿ, ಬೇಕಾದ್ರೆ ಪ್ರೂವ್ ಮಾಡಿ ತೋರಿಸ್ತಾನೆ. ಒಂದನೇ ಸಂಖ್ಯೆ ಮೂರನೇ ಸಂಖ್ಯೆ ಕೂಡಿಸ್ತೇನ್ರಿ ನಾ. ಒಂದನೇ ಸಂಖ್ಯೆ ಮೂರನೇ ಸಂಖ್ಯೆ ಕೂಡಿಸ್ರಿ ಎಷ್ಟಾಕೈತಿ ನೋಡ್ರಿ, 4 1 ಕೂಡಿಸ್ರ 5. ಎರಡನೇ ಸಂಖ್ಯೆ ಮತ್ತು ನಾಲ್ಕನೇ ಸಂಖ್ಯೆ ಕೂಡಿಸ್ತೇನ್ರಿ ನಾ. 4 ಮತ್ತು 1 ಕೂಡಿಸ್ರಿ ಎಷ್ಟ್ರಿ 5. ಕರೆಕ್ಟ್ ರೀ. ಒಂದನೇ ಸಂಖ್ಯೆ ಮೂರನೇ ಸಂಖ್ಯೆ ಕೂಡಿಸ್ರ 5, ಎರಡನೇ ಸಂಖ್ಯೆ ನಾಲ್ಕನೇ ಸಂಖ್ಯೆ ಕೂಡಿಸ್ರ 5. ಹಂಗಾದ್ರ ಎರಡು ಸಮಾಜ ಅಂತಂದ್ರ ಇದು 11ರಿಂದ ಕಂಪ್ಲೀಟ್ ಆಗಿ ಭಾಗ ಹೋಗ್ತೈತ್ರಿ. ಈ ರೀತಿ ಬಿಡಿಸ್ಬೇಕ್ರಿ. ಲಾಂಗ್ ಮೆಥಡ್ ಬಿಡಿಸ್ಕೊಟ್ ಕೂತ್ರ ಎಕ್ಸಾಮ್ ಪಾಸ್ ಆಗಂಗಿಲ್ರಿ. ನಮ್ ಚಾನಲ್ದಾಗ ದಿನ ಇದೇ ರೀತಿ SSC GD ಮ್ಯಾಥಮೆಟಿಕ್ಸ್ ಕ್ಲಾಸು, GK ಕ್ಲಾಸು ಮಾಡ್ತಿರ್ತೀವ್ರಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಯೂಟ್ಯೂಬ್ ಚಾನಲ್ಕ. ಆದಷ್ಟು ಶೇರ್ ಮಾಡ್ರಿ ನಿಮ್ ದೋಸ್ತನು ಶೇರ್ ಪೇಪರ್ BSF ಬರ್ತಾನ. ಸೊ ಅದಕ್ಕ ಅವಂಗೂ ಶೇರ್ ಮಾಡ್ರಿ. ನೀವು ಶೇರ್ ಮಾಡಿ ಋಣದಾಗ ಜಾಬ್ ಮಾಡ್ಕೊಳ್ರಿ. ಆತರ ಆಗ್ಲ್ರಿ. ಎಲ್ಲರಿಗೂ ಒಳ್ಳೇದಲ್ರಿ. ಧನ್ಯವಾದಗಳು. ಥ್ಯಾಂಕ್ ಯು.